ಏನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ನೇತೃತ್ವದಲ್ಲಿ ಇರ್ತಕ್ಕಂಥ ಸಂಘಟನೆ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರದು ಹುಟ್ಟುಹಬ್ಬವನ್ನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮುಖಾಂತರ ನಗರ ಮತ್ತು ಗ್ರಾಮಾಂತರ ಮುಖಂಡರ ಕಾರ್ಯಕರ್ತರ ಸಭೆಯನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಎಲ್ಲರ ಜನಸಾಮಾನ್ಯರ ಮಧ್ಯೆ ಅವರ ಹುಟ್ಟುಹಬ್ಬವನ್ನ ಆಚರಿಸುವಂತ ಒಂದು ಸಂದರ್ಭವನ್ನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಅವರಿಗೆ ಭಗವಂತ ಆಯುಷ ಆರೋಗ್ಯವನ್ನು ಕೊಟ್ಟು ಸಂಘಟನೆ ಇನ್ನೂ ಹೆಚ್ಚೆಚ್ಚು ಸಂಘಟಿಸುವುದ್ರ ಮುಖಾಂತರ ಈ ರಾಜ್ಯದ ಜನರ ಜನಪರವಾದಂತಹ ಹೋರಾಟಗಳನ್ನ ಜನರ ಆಗು ಹೋಗುಗಳಿಗೆ ಸ್ಪಂದಿಸುವುದ್ರ ಮುಖಾಂತರ ಹೆಚ್ಚಿನ ಕೆಲಸವನ್ನ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿಯನ್ನ ಕೊಡ್ಲಿ, ಹಾಗೆ ಕಾರ್ಯಕರ್ತರ ಟೀಮ್ನ ಕಟ್ಟುವಷ್ಟು ಶಕ್ತಿಯನ್ನ ಅವ್ರಿಗೆ ಇನ್ನಷ್ಟು ತುಂಬಲಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸ್ತಾ ಇದ್ವಿ. HD ಜಯರಾಮ್ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಮಂಡ್ಯ. ಸರ್, ಜೈನ್ ಸರ್ ನನ್ನ ಇವತ್ತು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ನಾವೇ ಅವ್ರನ್ನ ಲೊಕೇಶನ್ ಸಮೇತ ಕೇಳ್ಕೊಂಡು ತಗೊಂಬಂದು ಕಾರ್ಯಕ್ರಮ ಜಾಯ್ನ್ ಆದ. ನಮ್ಮ ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ವ್ಯಕ್ತವಾಗಿ ಒಂದು ಕೆಂಪೇಗೌಡರ ಭಾವಚಿತ್ರ, ಒಂದು ಗಿಡ ಕೊಟ್ಟು ಪುಟ್ಟದ ಸನ್ಮಾನಿಸಿದ್ದೀವಿ. ಮುಂದಿನ ದಿನದಲ್ಲಿ ನಮ್ಮ ಜೈನ್ ಸರ್ ಪರ್ಮಿಷನ್ ಕೊಟ್ಟು ನಾವು ಕೂಡ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ. ಜೊತೆಗೆ ಹೋರಾಟದ ಜೊತೆ ನಾವು ಹಸಿರೇ ಉಸಿರು ಎಲ್ಲರಿಗೂ ಓಡಾಡ್ಬೇಕಾದ್ರೆ ಊಟಕ್ಕಿಂತ ಆಕ್ಸಿಜನ್ ತುಂಬಬೇಕು. 4 ಲಕ್ಷ ಗಿಡ ಹಾಕಿದ್ದೀವಿ. ನೀವೆಲ್ಲರ ಸಪೋರ್ಟ್ ಕೊಟ್ಟರೆ 1 ಕೋಟಿ ಗಿಡ ಹಾಕುವಂತ ಆಸೆ ಕನಸಿದೆ. ಜೊತೆಗೆ ಒಂದು 1200 ಧ್ವಜ ಕಂಬಗಳನ್ನ ಕೂಡ ನೆಟ್ಟಿದ್ದೀವಿ. ಕನ್ನಡ ಅಂದ್ರೆ ಶಾಲುಗಿಂತ ಜೊತೆಗೆ ಕಂಬದಲ್ಲಿ ಇರಬೇಕು, ಸ್ಕೂಲ್ ಮಕ್ಕಳಿಗೆ ಸಿಗಬೇಕು. ಕನ್ನಡ ಎಲ್ಲರೂ ಕಲಿಬೇಕು, ಬಳಸಬೇಕು. ಮುಂದೆ ಯಾವುದೇ ಊರಲ್ಲಿ ಯಾವುದೇ ಗೌರ್ಮೆಂಟ್ ಶಾಲೆಯಲ್ಲಿ ಧ್ವಜ ಕಂಬ ಬೇಕು ಅಂದ್ರೆ ಜೈನ್ ಸರ್ಗಳ ನಂಬರ್ ಇದೆ, ಅವ್ರಿಗೆ ಹೇಳ್ತಾ ನಿಮ್ 1000 ಧ್ವಜ ಕಂಬ ನಾವು ಫ್ರೀಯಾಗಿ ಕೊಡೋಕೆ ತಯಾರಿರ್ತೀವಿ ಸರ್. 9800006628 ಸರ್. ನನ್ನ ಹೆಸರು BM ಶ್ರೀನಿವಾಸ ಮೂರ್ತಿ, ಬೆಟ್ಟಲ್ಸೂರು. ಫೋನ್ ಯಾವಾಗ ರನ್ನಿಂಗ್ ಇರುತ್ತೆ. ತಾವು ಏನೇ ಒಂದು ಸೂಚನೆ ಸಲಹೆ ಬೇಕು ಅಂದ್ರೆ ನಮ್ಮ ಬಾಸ್ ಜೊತೆ ನಾವು ಯಾವಾಗ ಇರ್ತೀವಿ ಸರ್. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಅನೇಕರು ನಮ್ಮ ಶಿವರಾಮೇಗೌಡರು ಬಣದವರು ಅನೇಕ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ಬಿಟ್ರು. ಸೊ ಅವ್ರು ನಾನೇನಾದ್ರು ಹೇಳೋದ್ರ ಇನ್ನೇನಿಲ್ಲ. ಎರಡು ವಿಷಯ ಏನಪ್ಪಾ ಅಂತಂದ್ರೆ, ಶಿವರಾಮೇಗೌಡರ ಬಗ್ಗೆ ಹೇಳ್ಬೇಕಂದ್ರೆ ಸತ್ಯ ಧರ್ಮ ಅಂತಂದ್ರೆ ಅವ್ರು ಒಬ್ರು. ನಾವು ನೋಡಿರೋ ನಾಯಕರಲ್ಲಿ ಅನೇಕರು ನಾಯಕರು ಇದ್ದಾರೆ, ಇಲ್ಲ ಅಂತಲ್ಲ. ಈ ಶಿವರಾಮ ಅವ್ರು ಹೆಂಗೆ ಅಂದ್ರೆ, ಯಾರೇ ಒಂದು ಕಷ್ಟಕ್ಕೆ ಎಷ್ಟೇ ಗಂಟೆಗೆ ಫೋನ್ ಮಾಡಿದ್ರು ಆ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಒಂದ್ ವೇಳೆ ಅವ್ರ ಫೋನ್ ತೆಗೆದೇ ಇರೋ ಪರಿಸ್ಥಿತಿಯಲ್ಲಿ ಇದ್ರೆ ಪುನಃ ಸಹ ಫೋನ್ ಮಾಡಿ ಈ ತರ ಹಿಂಗ ಆಗಿತ್ತಪ್ಪ, ಕ್ಷಮೆ ಇರ್ಲಿ, ಏನಪ್ಪಾ ಅಂತ ಕೇಳತ್ತಲ್ಲ. ಆ ದೊಡ್ಡತನ ಯಾರಿಗೂ ಬರಲ್ಲ. ಅದು ಅಂತ ಒಂದು ನಾಯಕರದ್ದು ಇವತ್ತೊಂದು ಹುಟ್ಟುದಬ್ಬ. ನಿಜವಾಗ್ಲೂ ನಮ್ಮ ಭಾರತಕ್ಕೆ ನಾನಾ ರೀತಿ ನಾಯಕರು ಬಂದವ್ರೆ. ಈಗ ವಾಜಪೇಯಿ ಆಗ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, SM ಕೃಷ್ಣ ಎಲ್ಲ ಬಂದೋಗಿದ್ದಾರೆ. ಅದರಲ್ಲಿ ಒಬ್ರು ಅಂತಂದ್ರೆ ನಮ್ಮ ಶಿವರಾಮೇಗೌಡರು ಅಂತ ತಪ್ಪಾಗಲ್ಲ. ಅವ್ರು ಕನ್ನಡ ತಾಯಿಯ ಒಂದು ಮಗು ಅಂದ್ರೂ ಅದೇನು ತಪ್ಪೇನಿಲ್ಲ. ಅವ್ರು ಎಷ್ಟೇ ದೊಡ್ಡವರಾದ್ರೂ ಅವ್ರ ಸ್ವಭಾವ, ಅವ್ರ ಮನ ನೋಡಿ ಎಲ್ಲಾನು ಒಂಥರ ಮಗು ತರನೇ. ಅನೇಕರ ತರ ಮಾತಾಡಿದ್ದಾರೆ ಅಣ್ಣನ ಬಗ್ಗೆ. ಎಲ್ಲಾನು ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವ್ರ ಆರೋಗ್ಯ ಸರಿ ಆಗ್ಲಿ. ಅವ್ರು ಎಷ್ಟೇ ಆರೋಗ್ಯ ಸರಿ ಇಲ್ಲದೆ ಒಂದು ಕಾರ್ಯಕ್ರಮ ಕರೆದ್ರೂ ಅವ್ರು ಆ ಕಾರ್ಯಕ್ರಮನ ಸ್ಪಂದಿಸಿ ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಾನು ಇಲ್ಲಿ ಬಂದು ರಕ್ಷಣಾ ವೇದಿಕೆಯಲ್ಲಿ 3 ಶಾಖನೆ ಉದ್ದೇಶನೆ ಮಾಡಿದ್ದೀನಿ. ಇನ್ನ 5 ಶಾಖನೆ ಮಾಡ್ತಾ ಇದ್ದೀನಿ ಅಂತ ಪ್ರಮಾಣ ಮಾಡಿದ್ದೀನಿ. ಅದ್ರ ಪ್ರಕಾರನೇ ನಿಮ್ಮೆಲ್ಲ ಮಾಧ್ಯಮದ ಪ್ರಕಾರ ಇನ್ನು 5 ಚುನಾವಣೆ ಇನ್ನು 5 ಶಾಖೆನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ನಮ್ಮ ಹಸಿರು ಅನ್ನೋರು ನಮ್ಮ ಕೈ ಜೋಡಿಸಿದ್ದಾರೆ. ಇಡೀ ಅವ್ರ ಕುಟುಂಬಗಳು ಎಲ್ಲರೂ ಇಡೀ ರಾಜ್ಯ ಅವರು ಫಸ್ಟ್ ಏನಾದ್ರು ಊರಿಗೆ ಇದು ಮಾಡ್ತಾ ಇದ್ರು. ನಾನು ಒಂದೇ ಮಾತು, ಮರ ಗಿಡ ಹಾಕಕ್ಕೆ ಯಾರನ್ನ ಕೇಳೋ ಅವಶ್ಯಕತೆ ಏನಿಲ್ಲ. ಅದು ನಮ್ಮ ಹಕ್ಕು. ದೇಶ ಬೇಡ, ಜಾಗ ಬೇಡ, ರಾಜ್ಯಾಂತರ ಎಲ್ಲೆಲ್ಲಾಗುತ್ತೋ ಎಲ್ಲಾ ಕಡೆ ಹಾಕೋಣ ಅಂತ. ಇನ್ಮೇಲೆ ಅದು ಅವರ ಒಂದು ಕೆಲಸದಲ್ಲಿ ನನ್ನ ಒಂದು ಸಣ್ಣ ಸಹಾಯ ತರ ಸೇರ್ಕೊಂಡಿದ್ದೀವಿ. ನಮ್ಮ ಕೈಯಲ್ಲಿ ಆಗೋ ಸಹಾಯನೂ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೂ ಮಾಧ್ಯಮ ಬಂದಿರೋ ನಿಮ್ಮೆಲ್ಲರಿಗೂ, ಯಾಕಂದ್ರೆ ಈ ನಾಡಿನ ಶಕ್ತಿಗಳು ನಾವುಗಳು ನಿಂತ್ಕೊಂಡು ಮಾತಾಡ್ತೀವಿ, ಹೋಗ್ತೀವಿ. ಅದನ್ನ ಒಂದು ಪ್ರತಿಭೆನ ಒಬ್ಬೊಬ್ಬರ ತೋರಿಸ್ತೀರಲ್ವಾ. ನಿಮ್ಗೂ ಸಹ ಇಲ್ಲಿ ಬಂದಿರೋದಕ್ಕೆ ನಾನು ತುಂಬ ಅಭಿನಂದನೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದಿದ್ದೀರಾ. ನೀವೆಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ, ಭುವನೇಶ್ವರಿ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶಿವರಾಮಣ್ಣ. ಜೈ ಶಿವರಾಮಣ್ಣ. ನಮ್ಮ ಹೆಸರು ಬಂದ್ಬಿಟ್ಟು JNS ಅಂತ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು.